ಫ್ರೆಂಡ್ಸ್, ನಾನು ನಿಮ್ಮ ರಚ್ಚು ಭೂಮಿಕಾ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೆ. ಮಹಾಲಕ್ಷ್ಮಿ ಲೇಔಟ್ ಹತ್ರ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂದ್ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡೆ. ಬಟ್ ಎಷ್ಟು ದಿನ ಆಗಿತ್ತು ಹೋಗೋದಕ್ಕಾಗಿರಲಿಲ್ಲ. ಸೊ ಇವಾಗ ರೆಡಿಯಾಗಿದ್ದೀನಿ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ರೆಂಡ್ ಕೂಡ ಬಂದಿದ್ದರು. ಜೊತೆಲಿ ಹೋಗೋಣ ಅಂದ್ಕೊಂಡ್ವಿ. ಅವ್ರು ಹಾಯ್ ಮಾಡ್ತಾ ಇದ್ದಾರೆ ನೋಡಿ. ಇವಳು ನಮ್ಮ ಅಕ್ಕನ ಫ್ರೆಂಡು. ಆಟೋ ಬುಕ್ ಮಾಡಿದ್ವಿ. ಆಟೋ ಬಂತು. ಹೋಗ್ತಾ ಇದ್ದೀವಿ. ಬಂದು ಪ್ರಸನ್ನ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಅಂದ್ಬಿಟ್ಟು ತುಂಬ ಪವರ್ಫುಲ್ಲು, ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ನಮ್ಮ ಅಕ್ಕ ನೋಡ್ತಾ ಇದ್ದಾರೆ ನೋಡಿ ಇಬ್ಬರೂ. ಹಾಗೆ ಆಂಜನೇಯನ ಇನ್ನೊಂದು ಸ್ವರೂಪ ಹನುಮ ಮಂಗಣ್ಣ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಎಲ್ಲ. ನೋಡ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಹತ್ರ ಹೋದೆ. ಭಯ ಆಗೋಯ್ತು. ನಮ್ಮ ಅಕ್ಕ ಸೈಡ್ಗೆ ಹೊಂಟೋಗ್ಬಿಟ್ಲು. ಬಾಳೆಹಣ್ಣು ಕೊಟ್ಟು ಫೋನ್ ಎತ್ತಿದ ತಕ್ಷಣ ಅದು ಬಿಟ್ಟೆ ಹೊಂಟೋಯ್ತು ಪಾಪ. ದೇವಸ್ಥಾನ ಹೇಗಿದೆ ನೋಡಿ. ಹಾಗೆ ಒಳಗಡೆ ಎಂಟ್ರೆನ್ಸಿಗೆ ಬಂದ ತಕ್ಷಣ ಮಹಾಲಕ್ಷ್ಮಿ ಅಮ್ಮವ್ರ ಸನ್ನಿಧಿ ಅಂತ ಸಿಗುತ್ತೆ. ಅಲ್ಲಿ ಬಂದು ಆ ಪ್ರಾರ್ಥನೆ ಮಾಡಿಕೊಂಡು ಮಂಗಳಾರತಿ ಮಾಡಿಸ್ಕೊಂಡ್ವಿ. ಹಾಗೆ ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ. ಫೋಟೋ ತೊಗೊಳ್ಳೋಣ ಅಂತ ಹೇಳಿದ್ರು ನಮ್ಮ ಅಕ್ಕಾದ್ರು. ಒಂದು ಫೋಟೋ ತೊಗೊಂಡ್ವಿ. ಹಾಗೆ ಪಕ್ಕದಲ್ಲಿ ಬಂದರೆ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಅಂದ್ಬಿಟ್ಟು. ನಾನು ಆಂಜನೇಯನಿಗೆ ಅಂದರೆ ತುಂಬಾ ಭಕ್ತಿ, ನನಗೆ ತುಂಬಾ ನಂಬ್ತೀನಿ, ತುಂಬಾ ಇಷ್ಟ. ನಾನು ತುಂಬ ಇಷ್ಟಪಡೋ ದೇವರಿದು. ಹಾಗೆ ಒಂದು ಫೋಟೋ ತೊಗೊಂಡೆ. ಅಲ್ಲೇ ಬಂದರೆ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಂದು 10 ಮಿನಿಟ್ಸ್ ಬಂದು ಕೂತ್ಕೊಂಡ್ವಿ. ಅವರಿಬ್ಬರು ಮಾತಾಡ್ತಾಯಿದ್ರು. ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಕಂಪ್ಲೀಟ್